ಅಂದರೆ ಗಂಡನ ತಂದೆ, ಅವರು ಸಹ ಕೊಲ್ಯಾಪ್ಸ್ ಆಗಿ ಕೆಳಗಡೆ ಬಿದ್ದು ಅವರು ಸಹ ತೀರೋಗ್ತಾರೆ 2008ರಲ್ಲಿ. ಈ ಎರಡೂ ಘಟನೆಗಳು ನಡೆದಾಗ, ಅಂದರೆ ಜಾಲಿ ಜೋಸೆಫ್ ಅವರ ಮಾವ ಮತ್ತು ಅತ್ತೆ ತೀರ್ಕೊಂಡಾಗ ಆ ಸ್ಥಳದಲ್ಲಿ ಜಾಲಿ ಜೋಸೆಫ್ ಇದ್ದರು ಅಂತ ಹೇಳಲಾಗ್ತಾ ಇದೆ. 2011ರಲ್ಲಿ ಜಾಲಿ ಜೋಸೆಫ್ ಅವರ ಗಂಡ ರಾಯ್ ಥಾಮಸ್ ಅವರು ಬಾತ್ರೂಮ್ನಲ್ಲಿ ಮರಣ ಹೊಂದಿರ್ತಾರೆ. ಆ ಬಾತ್ರೂಮ್ನ ಒಳಗಡೆಯಿಂದ ಚಿಲ್ಕ ಹಾಕಿರ್ತಾರೆ. ಈ ಒಂದು ಮರಣ ಏನಿದೆ ಆ ಸಂದರ್ಭದಲ್ಲಿ ಅದನ್ನು ಸೂಸೈಡ್ ಅಂತ ಹೇಳಲಾಯಿತು. ಕಾರಣ ಏನು ಅಂದರೆ ರಾಯ್ ಥಾಮಸ್ ಅವರಿಗೆ ತುಂಬ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇತ್ತು, ಅದರಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳಲಾಯಿತು. ಆದರೆ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಅವರ ಬಾಡಿಯಲ್ಲಿ ಪಾಯ್ಸನ್ ಟ್ರೇಸಸ್ನ ಗುರುತಿಸಲಾಗುತ್ತೆ. ಈ ಮೂರು ಸಾವುಗಳು